ಮೋಹಂತಿ ಅವರು ಇನ್ನೂ ಈ ಚಿನ್ಮಯ್ಯನ ಭೇಟಿ ಮಾಡಿಲ್ಲ. ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಗಿರೀಶ್ ಮಕ್ಕಳನ್ನ ಅವರಿಂದ ಫೋನ್ ಬರ್ತದೆ. ಫೋನ್ ಇದ್ದೇನೆ, ಯಾಕಂದ್ರೆ ನನ್ನ ಫೋನ್ ಬಹಳ ಕಾಲಗಳಿಗೆ ಬಹಳ ವಿಷಯಗಳು ಕರೀತಾರೆ. ರೈತ ಹೋರಾಟ ಕರೀತಾರೆ. ಏನು ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಮಾಸ್ಕ್ ಅವನಿಗೆ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ ಜೊತೆ ಮಾತಾಡ್ಬೇಕಂತ ಹೇಗಿರ್ಬೋದು? ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ. ನೋಡಿ ಫೋನ್ ತಮಗೆ ನಾನು ಮಾತಾಡ್ತ ಆದ್ರೆ ಇವರು ನಮ್ಮ ಮಂಡ್ಯದವರು ಅಂತ ಇದ್ರಲ್ಲ, ಅನಿಸಿದ್ರು. ತಮಗೆ ನಾವು ಕೇಳಿಸ್ತು, ಏನಪ್ಪ ನಾವು ಪಾಪ ನನ್ನ ಯಾಕಪ್ಪ ಅವರು ಏನ್ ಗೊತ್ತು ನಿಮಗೆ? ಆದ್ರೆ SIT ಫಾರ್ಮ್ ಮಾಡಿದ್ರೆ ಹೋಗು ಸರ್, ಧೈರ್ಯ ಇಲ್ಲ ನನಗೆ, ನನ್ನನ್ನು ಮೀಟ್ ಮಾಡೋಲ್ಲ ಬೇಡ, ನಿನಗೇನಾದ್ರು ಹೇಳ್ಬೇಕಾದ್ರೆ ನಿನ್ನ ರೆಕಾರ್ಡ್ ನನ್ನ ವಾಯ್ಸ್ ಕಳಿಸು, ನಾನು ಇಸ್ಬೇಕು. ನಿಮಗೆ ರೆಕಾರ್ಡೆಡ್ ವಾಯ್ಸ್ ಏನನ್ನು ಬಡಬಡಿಸ್ತಾರೆ. ನಾನು ನನ್ನ ಲಾಯರ್ ಫೋನ್ ಮಾಡಿದೆ. ನೋಡಿ, ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬರ್ತಿದೆ, ನಾವೇನ್ ಮಾಡಬೇಕಿದೆ? ಇಮ್ಮಿಡಿಯೇಟ್ ಆಗಿ ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೋಹಂತಿ ಅವ್ರಿಗೆ. ಮೋಹಂತಿ ಸರ್, ಇದು ಫಾರ್ವರ್ಡ್ ಈ ತರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಪಾಯಿಂಟ್ ತಗೊಂಡು ಬಂದು, ನೀವು ಮಂಡ್ಯದವರ ತಮಿಳ್ ಮಾತಾಡ್ತಾರೆ, ಅದು ಯಾವ ಭಾಷೆ ಬರ್ತಾರೆ, ಅದು ಭಾಷೆ ಮಾತಾಡ್ತಾರೆ, ಅದೊಂದು ತೆಲುಗು ಮಿಕ್ಸ್ ಆಗಿರುತ್ತೆ, ಇದು ವಿಷಯ, ನಾನು ನನ್ನ ಕೆಲಸ ಮಾತಾಡ್ತೀನಿ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್, ಇನ್ವೆಸ್ಟಿಗೇಟ್. ಒಂದು ಸ್ವಲ್ಪ ದಿನ ಆದ್ಮೇಲೆ ಕೇಳ್ತೀನಿ, ಏನಾಯ್ತು ಸರ್? ಪ್ರಕಾಶ್, ನಿಮ್ಮನ್ನ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರಿ, ಅವನ್ನ ಕಳಿಸಿ ಮಾತಾಡ್ದೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಸೊ ಅವನು ಹೇಳಿರೋದು ಕರೆಕ್ಟ್, ಅವನ ಫೋನ್ ಮಾಡಿದ್ ಕರೆಕ್ಟ್. ಆದ್ರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟ್ ಆಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳ ಆಗುವುದು ಗೊತ್ತಿಲ್ಲ. ಮೋಹಂತಿ ಅವರು ಇನ್ನೂ ಈ ಚಿನ್ಮಯ್ಯನ ಭೇಟಿ ಮಾಡಿಲ್ಲ. ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಗಿರೀಶ್ ಮಕ್ಕಳನ್ನ ಅವರಿಂದ ಫೋನ್ ಬರ್ತದೆ. ಫೋನ್ ಇದ್ದೇನೆ, ಯಾಕಂದ್ರೆ ನನ್ನ ಫೋನ್ ಬಹಳ ಕಾಲಗಳಿಗೆ ಬಹಳ ವಿಷಯಗಳು ಕರೀತಾರೆ. ರೈತ ಹೋರಾಟ ಕರೀತಾರೆ. ಏನು ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಮಾಸ್ಕ್ ಅವನಿಗೆ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ ಜೊತೆ ಮಾತಾಡ್ಬೇಕಂತ ಹೇಗಿರ್ಬೋದು? ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ. ನೋಡಿ ಫೋನ್ ತಮಗೆ ನಾನು ಮಾತಾಡ್ತ ಆದ್ರೆ ಇವರು ನಮ್ಮ ಮಂಡ್ಯದವರು ಅಂತ ಇದ್ರಲ್ಲ, ಅನಿಸಿದ್ರು. ತಮಗೆ ನಾವು ಕೇಳಿಸ್ತು, ಏನಪ್ಪ ನಾವು ಪಾಪ ನನ್ನ ಯಾಕಪ್ಪ ಅವರು ಏನ್ ಗೊತ್ತು ನಿಮಗೆ? ಆದ್ರೆ SIT ಫಾರ್ಮ್ ಮಾಡಿದ್ರೆ ಹೋಗು ಸರ್, ಧೈರ್ಯ ಇಲ್ಲ ನನಗೆ, ನನ್ನನ್ನು ಮೀಟ್ ಮಾಡೋಲ್ಲ ಬೇಡ, ನಿನಗೇನಾದ್ರು ಹೇಳ್ಬೇಕಾದ್ರೆ ನಿನ್ನ ರೆಕಾರ್ಡ್ ನನ್ನ ವಾಯ್ಸ್ ಕಳಿಸು, ನಾನು ಇಸ್ಬೇಕು. ನಿಮಗೆ ರೆಕಾರ್ಡೆಡ್ ವಾಯ್ಸ್ ಏನನ್ನು ಬಡಬಡಿಸ್ತಾರೆ. ನಾನು ನನ್ನ ಲಾಯರ್ ಫೋನ್ ಮಾಡಿದೆ. ನೋಡಿ, ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬರ್ತಿದೆ, ನಾವೇನ್ ಮಾಡಬೇಕಿದೆ? ಇಮ್ಮಿಡಿಯೇಟ್ ಆಗಿ ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೋಹಂತಿ ಅವ್ರಿಗೆ. ಮೋಹಂತಿ ಸರ್, ಇದು ಫಾರ್ವರ್ಡ್ ಈ ತರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಪಾಯಿಂಟ್ ತಗೊಂಡು ಬಂದು, ನೀವು ಮಂಡ್ಯದವರ ತಮಿಳ್ ಮಾತಾಡ್ತಾರೆ, ಅದು ಯಾವ ಭಾಷೆ ಬರ್ತಾರೆ, ಅದು ಭಾಷೆ ಮಾತಾಡ್ತಾರೆ, ಅದೊಂದು ತೆಲುಗು ಮಿಕ್ಸ್ ಆಗಿರುತ್ತೆ, ಇದು ವಿಷಯ.